ಓಂ ಶಾಂತಿ. ಮುರಳಿಯ ದಿನಾಂಕ 19/12/2024। मीठे बच्चे, यह पुरुषोत्तम संगम युग ट्रांसफ़र होने का युग है। अभी तुम्हें कनिष्ठ से उत्तम पुरुष बनना है। मधुर मಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗ ಟ್ರಾನ್ಸ್ಫರ್ ಆಗುವಂತಹ ಯುಗ ಆಗಿದೆ. ಈಗ ನೀವು ಕನಿಷ್ಠರಿಂದ ಉತ್ತಮ ಪುರುಷ ಆಗಬೇಕು. प्रश्न: बाप के साथ साथ किन बच्चों की भी महिमा गाई जाती है? ತಂದೆಯ ಜೊತೆ ಜೊತೆಗೆ ಇನ್ನು ಯಾವ ಮಕ್ಕಳ ಮಹಿಮೆ गायन ಮಾಡಲಾಗ್ತದೆ? उत्तर: जो टीचर बन बहुतों का कल्याण करने के निमित्त बनते हैं, उनकी महिमा भी बाप के साथ साथ गाई जाती है. ಯಾರು ಟೀಚರ್ ಆಗಿ ಅನೇಕರ ಕಲ್ಯಾಣಕ್ಕೆ ನಿಮಿತ್ತ ಆಗ್ತಾರೆ, ಅಂಥ ಮಕ್ಕಳ ಮಹಿಮೆ ತಂದೆಯ ಜೊತೆ ಜೊತೆಗೆ ಮಾಡಲಾಗ್ತದೆ. करन करावन हार बाबा बच्चों से अनेकों का कल्याण कराते हैं, तो बच्चों की भी महिमा हो जाती है. ಮಾಡಿ ಮಾಡಿಸುವಂಥ ತಂದೆ ಮಕ್ಕಳಿಂದ ಅನೇಕರ ಕಲ್ಯಾಣ ಮಾಡಿಸ್ತಾರೆ. ಆಗ ಆ ಮಕ್ಕಳ ಮಹಿಮೆಯು ಎಲ್ಲರೂ ಮಾಡ್ತಾರೆ. कहते हैं बाबा फलाने ने हमारे पर दया की, जो हम क्या से क्या बन गए. टीचर बनने बिगर आशीर्वाद मिल नहीं सकती. ಮಕ್ಕಳಿಂದ ಯಾರು ಜ್ಞಾನ ಪಡ್ಕೊಂಡಿರ್ತಾರೆ ಅವರು ಬಾಬನಿಗೆ ಹೇಳ್ತಾರಂತೆ, ಬಾಬಾ ಇಂಥವರು ನಮ್ಮ ಮೇಲೆ ದಯೆ ತೋರಿಸಿದ್ರು, ಏನಿದ್ದವ್ರನ್ನ ಏನನ್ನಾಗಿ ಮಾಡಿಬಿಟ್ರು. ಹೀಗೆ ಯಾವ ಮಕ್ಕಳು ಟೀಚರ್ ಆಗ್ತಾರೆ ಅವರಿಗೆ ಎಲ್ಲರಿಂದನೂ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಟೀಚರ್ ಆಗದೇ ಇರೋರಿಗೆ ಆಶೀರ್ವಾದ ಸಿಗೋದಿಲ್ಲ. रूहानी बाप रूहानी बच्चों से पूछते हैं, समझाते भी है, फिर पूछते भी है. अब बाप को बच्चों ने जाना है. भल कोई सर्वव्यापी भी कहते हैं, परंतु उनके पहले बाप को पहचानना तो चाहिए ना. बाप कौन है पहचान कर फिर कहना चाहिए. बाप का निवास स्थान कहाँ है, उसके निवास स्थान का पता कैसे पड़े. कह देते वह तो नाम रूप से न्यारा है, गोया है नहीं. ಬಾಬಾ ಮಕ್ಕಳಿಗೆ ಜ್ಞಾನ ತಿಳಿಸ್ತಾರೆ ಮತ್ತು ಪ್ರಶ್ನೆನೂ ಕೇಳ್ತಾರೆ. ಮಕ್ಕಳೇ, ನೀವು ಜನರಿಗೆ ಪ್ರಶ್ನೆ ಕೇಳ್ರಿ, ಪರಮಾತ್ಮ ಯಾರು, ಅವನ ನಿವಾಸ ಸ್ಥಾನ ಎಲ್ಲಿದೆ, ಅವನು ಸರ್ವವ್ಯಾಪಿ ಆಗಿಬಿಟ್ರೆ ಹಾಗಾದರೆ ಅವನ ನಿವಾಸ ಯಾವುದು? ಜನ ಹೇಳ್ತಾರೆ ಪರಮಾತ್ಮ ನಾಮರೂಪದಿಂದ ನ್ಯಾರ ಇದ್ದಾನೆ, ಪರಮಾತ್ಮನಿಗೆ ನಾಮರೂಪ ಏನೂ ಇಲ್ಲ ಅಂತ ಹೇಳಿದರು. ನಾಮರೂಪನೇ ಇಲ್ಲ ಅಂದರೆ ಆ ವಸ್ತುನೇ ಇಲ್ಲದಂತಾಗ್ತದೆ. तो जो चीज़ है नहीं उनके रहने के स्थान का भी कैसे विचार किया जाए. ಯಾವ ವಸ್ತುನೇ ಇಲ್ಲ ಅಂದ ಮೇಲೆ ಆ ವಸ್ತುವಿನ ಸ್ಥಳ ಯಾವುದು ಅಂತ ಕೇಳೋದು ಸರಿ ಅಲ್ಲ. ಅದರ ಬಗ್ಗೆ ನೀವು ವಿಚಾರ ಮಾಡಬೇಕು. यह तुम जानते हो, बाप ने पहले पहले अपनी पहचान दी, फिर रहने का स्थान समझाया जाता है. ಬಾಬಾ ಮೊದಲು ಮೊದಲು ತಮ್ಮ ಪರಿಚಯ ಕೊಟ್ಟರು, ನಂತರ ಇರುವ ಸ್ಥಾನ ಯಾವುದು ಅಂತನೂ ತಿಳಿಸಿಕೊಟ್ರು. बाप कहते मैं तुमको इस रथ द्वारा पहचान देने आया हूँ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಈ ರಥದ ಮೂಲಕ ಪರಿಚಯ ಕೊಡ್ತೀನಿ. मैं तुम सब का बाप हूँ.
परम पिता मुझे कहा जाता है। आत्मा को भी कोई नहीं जानते। बाप का नाम रूप देश काल नहीं है तो बच्चों का फिर कहाँ से आए। बाप ही नाम रूप से न्यारा तो बच्चे फिर कहाँ से आए। ಲೌಕಿಕದಲ್ಲಿ ಜನ ಹೇಳಿದರು ಪರಮಾತ್ಮನಿಗೆ ನಾಮ ರೂಪ ದೇಶ ಕಾಲ ಇಲ್ಲ ಅಂಥೇಳಿ. ಅಂದ ಮೇಲೆ ಪರಮಾತ್ಮನ ಮಕ್ಕಳಾದಂತಹ ಆತ್ಮರ ಪರಿಚಯ ಅವರಿಗೆ ಹೇಗಿರ್ತದೆ? अब बाप ने समझाया परमात्मा का भी नाम रूप है, वह नाम रूप से न्यारा नहीं है और बच्चों का भी नाम रूप है. ಈಗ ತಂದೆ ಬಂದು ತಿಳಿಸಿಕೊಟ್ಟರು ಪರಮಾತ್ಮನಿಗೂ ನಾಮ ರೂಪ ಇದೆ, ಅವನ ಮಕ್ಕಳಾದಂಥ ಆತ್ಮರಿಗೂ ನಾಮ ರೂಪ ಇದೆ. ಬಲ್ ಕಿतना भी सूक्ष्म हो, आकाश सूक्ष्म है तो भी नाम तो है ना आकाश. जैसे यह पोलार सूक्ष्म है वैसे बाप भी बहुत सूक्ष्म है. ಹೇಗೆ ಆಕಾಶ ಸೂಕ್ಷ್ಮ ಆಗಿದೆಯೋ ಹಾಗೆ ಆತ್ಮನು ಸೂಕ್ಷ್ಮ ಆಗಿದೆ, ಬಾಬನು ಸೂಕ್ಷ್ಮ ಆಗಿದ್ದಾರೆ. बच्चे वर्णन करते हैं वंडरफुल सितारा है जो इनमें प्रवेश करते हैं जिसको आत्मा कहते हैं. ಪರಮಾತ್ಮ ಒಂದು ಅದ್ಭುತವಾದಂತಹ ನಕ್ಷತ್ರ ಆಗಿದ್ದಾನೆ. ಆ ನಕ್ಷತ್ರ ಈ ಬ್ರಹ್ಮ ಬಾಬೋರಲ್ಲಿ प्रवेश ಮಾಡ್ತದೆ. बाप तो है परम धाम में, वह रहने का स्थान है. ऊपर नजर जाती है ना, ऊपर अंगुली से इशारा कर याद करते तो जरूर जिसको याद करते हैं कोई वस्तु होगी. परम पिता परमात्मा कहते फिर भी नाम रूप से न्यारा कहना इसे अज्ञान कहा जाता है. ಭಕ್ತಿ ಮಾರ್ಗದಲ್ಲೂ ಪರಮಾತ್ಮನನ್ನು ನೆನಪು ಮಾಡ್ತಾರೆ. ನೆನಪು ಮಾಡುವಾಗ ಮೇಲೆ ನೋಡ್ತಾರೆ, ಅಂದರೆ ಪರಮಾತ್ಮನ ವಾಸಸ್ಥಾನ ಮೇಲಿದೆ ಅಂತ ಅರ್ಥ. ಅಂತಹ ಪರಮಾತ್ಮನಿಗೆ ನಾಮರೂಪದಿಂದ ಭಿನ್ನ ಇದ್ದಾನೆ ಅಂತ ಹೇಳುವುದು ಅಜ್ಞಾನ ಆಗಿದೆ. बाप को जानना इसे ज्ञान कहा जाता है. यह भी तुम समझते हो, हम पहले अज्ञानी थे, बाप को नहीं जानते थे, अपने को भी नहीं जानते थे. ತಂದೆಯನ್ನು ಗುರುತಿಸುವುದು, ತಂದೆಯನ್ನು ತಿಳ್ಕೊಳ್ಳೋದು, ಇದಕ್ಕೆ ಜ್ಞಾನ ಅಂತ ಹೇಳಲಾಗ್ತದೆ. ನಾವು ಮಕ್ಕಳು ಸಹ ಮೊದಲು ಅಜ್ಞಾನಿಗಳಾಗಿದ್ವಿ. ತಂದೆಯ ಪರಿಚಯನೂ ಇರಲಿಲ್ಲ, ನಮಗೆ ನಮ್ಮ ಪರಿಚಯನೂ ಇರಲಿಲ್ಲ. अब समझते हो हम आत्मा है न कि शरीर. ಈಗ ನಮಗೆ ತಿಳಿದಿದೆ ನಾವು ಆತ್ಮ ಆಗಿದ್ದೇವೆ, ನಾವು ದೇಹ ಅಲ್ಲ. आत्मा को अविनाशी कहा जाता है तो जरूर कोई चीज़ है ना. अविनाशी अर्थात जो विनाश को नहीं पाती. ಆತ್ಮಕ್ಕೆ ಅವಿನಾಶಿ ಅಂತ ಹೇಳಲಾಗ್ತದೆ. ಅವಿನಾಶಿ ಅಂದರೆ ಯಾವುದಕ್ಕೆ ವಿನಾಶನೇ ಇಲ್ಲವೋ ಅಂಥದ್ದು. तो जरूर कोई वस्तु है. बच्चों को अच्छी रीति समझाया गया है. मीठे मीठे बच्चों जिनको बच्चे बच्चे कहते हैं वह आत्माएं अविनाशी है. आत्माओं का बाप परमात्मा बैठ यह समझाते. ತಂದೆ ಮಕ್ಕಳಿಗೆ ಈ ಮಾತನ್ನು ತಿಳಿಸಿಕೊಡ್ತಾರೆ. यह खेल एक ही बार होता है जबकि बाप आकर बच्चों को अपना परिचय देते. मैं भी पार्टधारी हूँ, कैसे पार्ट बजाता हूँ यह भी तुम्हारी बुद्धि में है. ಈ ಸೃಷ್ಟಿಯ ಆಟ ಒಂದೇ ಸಲ ನಡೀತದೆ. ಈ ನಾಟಕದ ಆಟದಲ್ಲಿ ಕೊನೆಗೆ ಬಂದು ನಾನು ನನ್ನ ಪರಿಚಯ ಕೊಡ್ತೀನಿ. ನಾನು ಈ ನಾಟಕದ ಪಾತ್ರಧಾರಿ ಆಗಿದ್ದೀನಿ. ನನ್ನ ಪಾತ್ರ ಹೇಗೆ ನಡೀತದೆ ಅನ್ನೋದು ನಿಮಗೀಗ ತಿಳಿದಿದೆ ಅಂತ ಹೇಳ್ತಾರೆ. पुरानी अर्थात पतित आत्मा को नया पावन बनाते हैं.
फिर तुम्हारे शरीर भी वहाँ गुलगुल होते. ಹಳೇ ಪತಿತ ಆತ್ಮರನ್ನು ಹೊಸ ಪಾವನ ಆತ್ಮರನ್ನಾಗಿ ಮಾಡ್ತೀನಿ. ಆಗ ನಿಮ್ಮ ದೇಹವು ಸಹ ಅಲ್ಲಿ ಹೂವಿನಂತೆ ಪವಿತ್ರ ಆಗಿಬಿಡ್ತದೆ. ಅಭಿ ತುಮ್ ಬಾಬಾ ಬಾಬಾ कहते हो, यह पार्ट चल रहा है ना. आत्मा कहती है बाबा आया हुआ है हम बच्चों को शांति धाम घर ले जाने के लिए. शांति धाम के बाद है ही सुख धाम. शांति धाम के बाद दुख धाम हो नहीं सकता. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಪಾತ್ರನೂ ನಡೆದಿದೆ, ನನ್ನ ಪಾತ್ರನೂ ನಡೆದಿದೆ. ಕೊನೆಗೆ ನಾನು ನಿಮ್ಮನ್ನು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಶಾಂತಿಧಾಮದ ನಂತರ ಸುಖಧಾಮಕ್ಕೆ ಬರ್ತೀರಿ. ಶಾಂತಿಧಾಮದಿಂದ ಡೈರೆಕ್ಟ್ ದುಃಖಧಾಮಕ್ಕೆ ಬರೋದಿಲ್ಲ. नई दुनिया में सुख कहा जाता. यह देवताएं अगर चैतन्य हो और इनसे कोई पूछे कि आप कहाँ के रहने वाले हो, तो कहेंगे हम स्वर्ग के रहने वाले हैं. अब यह जड़ मूर्ति तो नहीं कह सकती. तुम कह सकते हो कि हम असुल स्वर्ग में रहने वाले देवताएं थे, फिर 84 का ಚಕ್ರ लगाए अब ಸಂಗಮ पर आए हैं. ಒಂದು ವೇಳೆ ಮಂದಿರಗಳಲ್ಲಿ ಇರುವಂಥ ದೇವತೆಗಳು ಚೈತನ್ಯ ಆಗಿಬಿಟ್ರೆ ಜನ ಕೇಳ್ತಾರೆ, ನೀವೆಲ್ಲಿರೋರು, ಎಲ್ಲಿಂದ ಬಂದಿದ್ದೀರಿ ಅಂತ. ಆಗ ಅವರು ನಾವು ಸ್ವರ್ಗದಲ್ಲಿ ಇರೋರು ಅಂತ ಹೇಳಬೇಕಾಗ್ತದೆ. ಆದರೆ ಆ ಮೂರ್ತಿಗಳು ಜಡಮೂರ್ತಿಗಳಾಗಿವೆ. ಆ ಮೂರ್ತಿಗಳು ಮಾತಾಡೋದಿಲ್ಲ. ನೀವೀಗ ಮಾತಾಡ್ತೀರಿ. ನೀವು ಹೇಳ್ತೀರಿ, ನಾವೇ ಸ್ವರ್ಗದಲ್ಲಿ ಇದ್ದಂತಹ ದೇವತೆಗಳು 84 ಜನ್ಮಗಳ ಚಕ್ರದಲ್ಲಿ ಬಂದು ಈಗ ಸಂಗಮ ಯುಗದಲ್ಲಿ ಬಂದಿದ್ದೇವೆ ಅಂತ. ಯಹ ಟ್ರಾನ್ಸ್ಫರ್ ಹೋನೆ ಕಾ पुरुषोत्तम संगम युग है. बच्चे जानते हैं हम बहुत उत्तम पुरुष बनते. ಇದು ಟ್ರಾನ್ಸ್ಫರ್ ಆಗುವಂತಹ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇಲ್ಲಿ ನಾವು ಕನಿಷ್ಠ ಪುರುಷರಿಂದ ಉತ್ತಮ ಪುರುಷ ಆಗ್ತಾ ಇದ್ದೀವಿ. ಸತೋ ಪ್ರಧಾನ್ ಬನೆಂಗೆ ನಂಬರ್ ವಾರ್. तो यह सारा पार्ट आत्मा को मिला हुआ है. ಈ ಸಂಗಮ ಯುಗದಲ್ಲಿಯೇ ನಾವು ಸತೋ ಪ್ರಧಾನ ಆಗ್ತಾ ಇದ್ದೀವಿ. ನಂಬರ್ ವಾರ್ ಸತೋ ಪ್ರಧಾನ ಆಗ್ತಿದ್ದೇವೆ. ಈ ಪಾತ್ರ ಆತ್ಮದಲ್ಲಿ ರೆಕಾರ್ಡ್ ಆಗಿದೆ. ऐसे नहीं कहेंगे कि मनुष्य को पार्ट मिला हुआ है. अहम आत्मा को पार्ट मिला हुआ है. मैं आत्मा 84 जन्म लेती हूँ. हम आत्मा वारिस है. वारिस हमेशा मेल होते, ಫೀಮೇಲ್ नहीं. ಬಾಬಾ ಹೇಳ್ತಾರೆ, ಮನುಷ್ಯರ ದೇಹದಲ್ಲಿ ಪಾತ್ರ ರೆಕಾರ್ಡ್ ಆಗಿದೆ ಅಂತ ಹೇಳೋದಿಲ್ಲ. ಆತ್ಮದಲ್ಲಿ ಪಾತ್ರ ರೆಕಾರ್ಡ್ ಆಗಿದೆ. ಆತ್ಮನೇ ಪರಮಾತ್ಮನ ಆಸ್ತಿಗೆ ವಾರಸದಾರ ಆಗ್ತಾ ಇದೆ. वारिस हमेशा मेल होते हैं, फीमेल नहीं. तो अभी तुम बच्चों को यह पक्का समझना है, हम सब आत्माएं मेल है. ಮೊದಲಿನ ಕಾಲದಲ್ಲಿ ಆಸ್ತಿ ಕೇವಲ ಗಂಡು ಮಕ್ಕಳಿಗೆ ಸಿಗ್ತಿತ್ತು, ಹೆಣ್ಮಕ್ಕಳಿಗೆ ಸಿಗ್ತಿರಲಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ನೀವೆಲ್ಲ ಆತ್ಮರು ನನ್ನ ಆಸ್ತಿಗೆ ಅಧಿಕಾರಿಗಳು. ಆದ್ದರಿಂದ ನೀವೆಲ್ಲ ಪುರುಷ ಆತ್ಮರು. सबको बेहद के बाप से वर्षा मिलता है. हद का लौकिक बाप से वर्षा बच्ची को नहीं मिलता, बच्चों को मिलता है. ಬಾಬಾ ಹೇಳ್ತಾರೆ, ಲೌಕಿಕ ತಂದೆಯ ಆಸ್ತಿ ಹೆಣ್ಮಕ್ಕಳಿಗೆ ಸಿಗೋದಿಲ್ಲ. ಆದರೆ ಇಲ್ಲಿ ಪರಮಾತ್ಮನ ಆಸ್ತಿ ಎಲ್ಲರಿಗೂ ಸಿಗ್ತದೆ. आत्मा सदैव फीमेल नहीं बनती. बाप समझाते, तुम आत्मा कभी मेल का कभी फीमेल का शरीर लेती हो. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ನೀವು ಸ್ತ್ರೀ ಶರೀರ ಧಾರಣೆ ಮಾಡ್ಕೊಳ್ತೀರಿ,
ಹೆಣ್ಣಿನ ಶರೀರ ಧಾರಣೆ ಮಾಡ್ಕೋತೀರಿ, ಒಮ್ಮೊಮ್ಮೆ ಪುರುಷನ ಶರೀರ ಧರಿಸ್ಕೊಳ್ತೀರಿ. इस समय तुम सब मेल्स हो, सब आत्माओं का एक बाप से वर्षा मिलता है. ಈ ಸಮಯದಲ್ಲಿ ನೀವೆಲ್ಲರೂ ಆತ್ಮ ಪುರುಷ ಆಗಿದ್ದೀರಿ. ಎಲ್ಲರಿಗೂ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ. सबका बाप एक है. बाप कहते हैं बच्चों, तुम सब आत्माएं मेल्स हो, हमारे रूहानी बच्चे हो. फिर पार्ट बजाने के लिए मेल फीमेल दोनों चाहिए. ಬಾಬಾ ಹೇಳ್ತಾರೆ, ಹೇ ಮಕ್ಕಳೇ, ನೀವೆಲ್ಲರೂ ಪುರುಷ ಆತ್ಮರು, ಆತ್ಮಿಕ ಮಕ್ಕಳು. ನಂತರ ನಾಟಕದಲ್ಲಿ ನೀವು ಸ್ತ್ರೀ ಪುರುಷ ಎರಡೂ ರೀತಿಯ ಪಾತ್ರ ಮಾಡ್ತೀರಿ. तब तो ಮನುಷ್ಯ ಸೃಷ್ಟಿ ಕಿ ವೃದ್ಧಿ ಹೋ. ಸೃಷ್ಟಿ ನಾಟಕದಲ್ಲಿ ಹೆಣ್ಮಕ್ಕಳು ಬೇಕು, ಗಂಡ್ಮಕ್ಕಳು ಬೇಕು. ಆಗ ಮಾತ್ರ ಮನುಷ್ಯ ಸೃಷ್ಟಿಯ ವೃದ್ಧಿ ಆಗ್ತದೆ. यह बातें तुम्हारे सिवाय कोई नहीं जानते. कहते हम ब्रदर्स है, परंतु समझते नहीं. ಎಲ್ಲರೂ ಹೇಳ್ತಾರೆ ನಾವೆಲ್ಲ ಸೋದರರು ಅಂತ, ಆದರೆ ಅದರ ಅರ್ಥ ಅವರಿಗೆ ಗೊತ್ತಿಲ್ಲ. अभी तुम कहते हो बाबा, आपसे हमने अनेक बार वर्षा लिया है. आत्मा को यह पक्का हो जाता है. आत्मा बाप को जरूर याद करती है. ओ बाबा रहम करो. ತಂದೆಯಿಂದ ನಾವು ಅನೇಕ ಸಲ ಆಸ್ತಿಯನ್ನು ಪಡ್ಕೊಂಡಿದ್ದೇವೆ. ಆದ್ದರಿಂದನೇ ಆತ್ಮ ತಂದೆ ಹತ್ತಿರ ಕೇಳ್ತಿತ್ತು, ಬಾಬಾ ನಮ್ಮ ಮೇಲೆ ದಯೆ ತೋರಿಸು. अब आप आओ, हम आपके सब बच्चे बनेंगे. देह सहित देह के संबंध छोड़ हम आत्मा आपको ही याद करेंगे. ಭಕ್ತಿಯಲ್ಲಿನೂ ಹೇಳ್ತಾ ಇದ್ವಿ, ಹೇ ತಂದೆ, ಹೇ ಪರಮಾತ್ಮ, ನೀನು ಬಂದ್ಬಿಟ್ರೆ ದೇಹ ದೇಹದ ಸಂಬಂಧವನ್ನು ಬಿಟ್ಟು ನಿನಗೆ ಅರ್ಪಣೆ ಆಗ್ತೀವಿ ಅಂತ ಹೇಳ್ತಿದ್ರು. ಬಾಪ್ನೆ ಸಮझाया है, अपने को आत्मा समझ, मुझ बाप को याद कर. ಅದಕ್ಕಾಗಿ ತಂದೆ ಬಂದು ಹೇಳ್ತಾ ಇದ್ದಾರೆ, ನೀವು ಆತ್ಮ ಆಗಿ ನನ್ನನ್ನು ನೆನಪು ಮಾಡ್ರಿ. स्वर्ग का वर्षा किससे मिलता है, यह अभी तुम समझते हो. बाप तो स्वर्गवासी नहीं है, बच्चों को बनाते. ಸ್ವರ್ಗದ ಆಸ್ತಿ ಯಾರಿಂದ ಸಿಗ್ತದೆ ಅನ್ನೋದು ನಿಮಗೀಗ ತಿಳಿದಿದೆ. ಸ್ವರ್ಗದಲ್ಲಿ ಮಕ್ಕಳು ಇರ್ತೀವಿ ವಿನಃ ತಂದೆ ಇರೋದಿಲ್ಲ. ಖುದ ನರ್ಕ ಮೇ ಆತೆ, ತುಮ್ ಬಾಪ್ ಕೋ ಬುಲಾತೆ ಭಿ ನರ್ಕ ಮೇ ಹೋ, ಜಬ್ಕಿ ತುಮ್ ತಮೋ ಪ್ರಧಾನ್ ಬಂತೆ. ಶಿವಬಾಬಾ ತಾವು ನರ್ಕದಲ್ಲಿ ಬರ್ತಾರೆ, ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ಯಾಕೆ ಅಂದರೆ ನೀವು ನನ್ನನ್ನು ಕರೆದಿದ್ದೆ ನರ್ಕದಲ್ಲಿ ಅಂತ ಹೇಳ್ತಾರೆ ಬಾಬಾ. ಯಹ ತಮೋ ಪ್ರಧಾನ್ ದುನಿಯಾ ಹೇ, यहाँ बाप पढ़ाते हैं. यह है मनुष्य से देवता बनने की पढ़ाई. ಇದು ತಮೋ ಪ್ರಧಾನ ಜಗತ್ತಾಗಿದೆ. ಇಲ್ಲಿಯೇ ಬಂದು ಬಾಬಾ ನಮಗೆ ಮನುಷ್ಯರಿಂದ ದೇವತಾ ಆಗುವ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. मनुष्य से देवता किए करतन लागी वार, बच्चा बना और वारिस बना. बाप कहते तुम सब आत्माएं मेरे बच्चे हो. ಮನುಷ್ಯರನ್ನು ದೇವತಾ ಮಾಡುವ ಕೆಲಸ ಪರಮಾತ್ಮ ಮಾಡ್ತಾನೆ. ತುಮಕೋ ವರ್ಷಾ ದೇತಾ, ನೀವೆಲ್ಲರೂ ನನ್ನ ಮಕ್ಕಳು, ನಿಮಗೆ ನಾನು ನನ್ನ ಆಸ್ತಿಯನ್ನು ಕೊಡ್ತೀನಿ. तुम भाई भाई हो. रहने का स्थान मूल वतन अथवा निर्वाण धाम है, जिसको निराकारी दुनिया भी कहते. ನೀವೆಲ್ಲರೂ ಸೋದರ ಆತ್ಮರು, ಒಂದೇ ಮನೆಯಲ್ಲಿ ಇದ್ದವರು. ನಿಮ್ಮ ಮೂಲ ಸ್ಥಳ ಮೂಲವತನ ಪರಮಧಾಮ ಆಗಿತ್ತು. सब आत्माएं वहाँ रहती है. इस सूर्य चांद से भी उस पार वह तुम्हारा स्वीट साइलेंस घर है.
ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳಿಂದನೂ ಆಚೆ ಇರುವಂತಹ ಮಧುರ ಶಾಂತಿಯ ಮನೆಯೇ ನಿಮ್ಮ ಮನೆ ಆಗಿದೆ. परंतु वहाँ बैठ तो नहीं जाना है, बैठकर क्या करेंगे, वह तो जैसे जड़ अवस्था हो गई. ಆ ಮನೆ ಬಹಳ ಮಧುರವಾಗಿದೆ, ಶಾಂತಿಯ ಮನೆ ಆಗಿದೆ ಅಂತ ಹೇಳಿಕೊಂಡು ಅಲ್ಲೇ ಕೂಡುವಂತೆ ಇಲ್ಲ. ಅಲ್ಲಿ ಕೂತ್ಕೊಳ್ಳೋದಂದರೆ ಜಡ ಸ್ಥಿತಿಯಲ್ಲಿ ಇರುವುದು. ಆತ್ಮ ಜಬ್ ಪಾರ್ಟ್ ಬಜಾಯೆ तब ही चैतन्य कहलाए. चैतन्य परंतु पार्ट न बजाए तो जड़ हुई ना. तुम यहाँ खड़े हो जाओ, हाथ पाँव न चलाओ तो जैसे जड़ हुए. वहाँ तो नेचुरल शांति रहती है. आत्माएं जैसे कि जड़ है, पार्ट कुछ भी नहीं बजाती. ಆತ್ಮ ದೇಹದಲ್ಲಿ ಬಂದು ಪಾತ್ರ ಮಾಡಿದಾಗ ಮಾತ್ರ ಅದು ಚೈತನ್ಯ ಆಗಿದೆ ಅಂತ ಗೊತ್ತಾಗ್ತದೆ. ಪರಮಧಾಮದಲ್ಲಿ ಇರುವಾಗ ಅದು ಜಡ ಸ್ಥಿತಿಯಲ್ಲಿ ಇರ್ತದೆ. ಶೋಭಾ ತೋ ಪಾರ್ಟ್ ಮೇ ಹೈ ನಾ, ಶಾಂತಿ ಧಾಮ್ ಮೇ ಕ್ಯಾ ಶೋಭಾ ಹೋಗಿ. ಆತ್ಮಾಯೇ ಸುಖ ದುಃಖ ಕಿ ಭಾಸನಾ ಸೆ ಪರೇ ರಹತಿ. ಪಾತ್ರ ಮಾಡಿದಾಗ ಒಬ್ಬೊಬ್ಬರ ಗುಣ ವಿಶೇಷತೆ ಗೊತ್ತಾಗ್ತದೆ. ಪಾತ್ರ ಮಾಡಿದಾಗ ಆತ್ಮನ ಶೋಭೆ ಏನಿದೆ ಅಂತ ಗೊತ್ತಾಗ್ತದೆ. ಪರಮಧಾಮದಲ್ಲಿ ಯಾರು ಎಂಥವರು ಅಂತ ಗೊತ್ತಾಗೋದಿಲ್ಲ. ಆತ್ಮಾಯೇ ಸುಖ ದುಃಖ ಕಿ ಭಾಸನಾ ಸೆ ಪರೇ ರಹತಿ, ಕುछ पार्ट ही नहीं बजाती तो वहाँ रहने से क्या फ़ायदा. ಆತ್ಮರಿಗೆ ಸುಖ ದುಃಖದ ಅನುಭವ ಪರಮಧಾಮದಲ್ಲಿ ಆಗೋದಿಲ್ಲ. ಅಲ್ಲಿ ಪಾತ್ರನೇ ನಡೆಯೋದಿಲ್ಲ ಅಂದಾಗ ಏನು ಪ್ರಯೋಜನ. ಪಹಲೆ ಪಹಲೆ ಸುಖ ಕಾ ಪಾರ್ಟ್ ಬಜಾನಾ ಹೈ, ಹರ್ ಏಕ ಕೋ ಪಹಲೆ ಸೇ ಹಿ ಪಾರ್ಟ್ ಮಿಲಾ ಹುವಾ ಹೈ. ಮೊದಲು ಮೊದಲು ನೀವು ಸುಖದಲ್ಲಿ ಬಂದು ಪಾತ್ರ ಮಾಡ್ತೀರಿ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಪಾತ್ರ ಸಿಕ್ಕಿದೆ. कोई कहते हमको मोक्ष चाहिए, बुदबुदा पानी में मिला, बस आत्मा जैसे कि है नहीं, कुछ भी पार्ट न बजावे तो जड़ कहेंगे. चैतन्य होते हुए जड़ होकर पड़ा रहे तो क्या फ़ायदा. पार्ट तो सबको बजाना है. ಕೆಲವರು ಹೇಳ್ತಾರೆ ನಮಗೆ ಮೋಕ್ಷ ಬೇಕು, ನೀರಿನ ಗುಳ್ಳೆ ಸಾಗರದಲ್ಲಿ ಹೋಗಿ ವಿಲೀನ ಆಗ್ತದೆ. ಆ ಥರ ಹೋಗಿ ಸಾಗರದಲ್ಲಿ ವಿಲೀನ ಆಗುವುದು ಅಥವಾ ಪಾತ್ರದಿಂದ ಮುಕ್ತ ಆಗುವುದು ಅಂದರೆ ಮತ್ತೆ ಜಡಸ್ಥಿತಿಗೆ ಹೋಗೋದಾಗಿದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಚೈತನ್ಯ ಆತ್ಮ ಆಗಿ ನಾವು ಜಡವಾಗಿ ಕುಳಿತುಬಿಟ್ರೆ ಅದರಿಂದ ಏನು ಪ್ರಯೋಜನ, ಏನು ಲಾಭ. पार्ट तो सबको बजाना है. मुख्य हीरो हीरोइन का पार्ट कहा जाता है. ನಾವು ಚೈತನ್ಯ ಆತ್ಮರು ಅಂದರೆ ಎಲ್ಲರೂ ನಾವು ಪಾತ್ರ ಮಾಡಲೇಬೇಕು. ಅದರಲ್ಲಿಯೂ ಮುಖ್ಯವಾಗಿ ನಾವು ಮಕ್ಕಳು ಹೀರೋ ಹೀರೋಯಿನ್ ಪಾತ್ರ ಮಾಡಬೇಕು. ಆತ್ಮ यहाँ पार्ट बजाती है, पहले सुख का राज्य करती है, फिर रावण के दुख के राज्य में जाती है. बाप कहते तुम बच्चे सबको यह पैगाम दो, टीचर बन औरों को समझाओ. ಆತ್ಮ ಮೊದಲು ಸುಖಧಾಮದಲ್ಲಿ ಬಂದು ರಾಜ್ಯ ಮಾಡ್ತದೆ. ನಂತರ ರಾವಣನ ದುಃಖದಲ್ಲಿ ಬಂದು ರಾಜ್ಯ ಮಾಡ್ತದೆ. ಮೊದಲು ಸುಖದ ರಾಜ್ಯದಲ್ಲಿ ಬರ್ತದೆ, ನಂತರ ದುಃಖದ ರಾಜ್ಯದಲ್ಲಿ ಬರ್ತದೆ. ಈಗ ತಂದೆ ಹೇಳ್ತಾರೆ, ಎಲ್ಲರಿಗೂ ನೀವು ಸಂದೇಶ ಕೊಡಿ. टीचर बन औरों को समझाओ. जो टीचर नहीं बनते उनका पद कम होगा. ನೀವು ಟೀಚರ್ ಆಗಿ ಅನೇಕರಿಗೆ ಈ ವಿದ್ಯೆಯನ್ನು ಓದಿಸ್ರಿ.
ಯಾರು ಟೀಚರ್ ಆಗೋದಿಲ್ಲ ಅವರ ಪದವಿ ಕಡಿಮೆ ಆಗ್ತದೆ. टीचर बनने बिगर किसको आशीर्वाद कैसे मिलेगी? किसको पैसा देंगे तो उनको खुशी होगी ना. अंदर में समझते हैं बीके हमारे ऊपर बहुत दया करती है, जो हमको क्या से क्या बना देती है. यूँ तो महिमा एक बाप की ही करते हैं. वाह बाबा, आप इन बच्चों द्वारा हमारा कितना कल्याण करते हो. ಯಾರು ಟೀಚರ್ ಆಗೋದಿಲ್ಲ ಅವರ ಪದವಿ ಭವಿಷ್ಯದಲ್ಲಿ ಕಡಿಮೆ ಆಗ್ತದೆ. ಅವರಿಗೆ ಆಶೀರ್ವಾದನೂ ಸಿಗೋದಿಲ್ಲ. ಟೀಚರ್ ಆಗೋದು ಅಂದರೆ ಆ ಆತ್ಮರಿಗೆ ಭವಿಷ್ಯದ ಸಂಪಾದನೆ ಮಾಡಿಸೋದು. ಯಾರಿಗೆ ನೀವು ಜ್ಞಾನ ಹೇಳ್ತೀರಿ ಅವರಿಂದ ನಿಮಗೆ ಆಶೀರ್ವಾದ ಸಿಗ್ತದೆ. ಅವರು ಬಾಬೋರು ಹೇಳ್ತಾರೆ, ಬಾಬಾ ಇಂಥಿಂಥವರು ನಮ್ಮ ಮೇಲೆ ದಯೆ ತೋರಿಸಿದ್ದಾರೆ. ವಾಸ್ತವಿಕವಾಗಿ ಮಹಿಮಾ ಕೇವಲ ತಂದೆಯ ಮಹಿಮೆ ಮಾಡಬೇಕು. ಆದರೆ ಯಾವ ಮಕ್ಕಳು ಅನೇಕರ ಕಲ್ಯಾಣ ಮಾಡ್ತಾರೋ ಅವರ ಮಹಿಮೆಯೂ ಸಹ ತಂದೆಯ ಜೊತೆಗೆ ನಡೀತದೆ. ಬಾಪ್ ಕರನ್ करावनहार है, तुम्हारे द्वारा कराते हैं, तुम्हारा कल्याण होता है. ಬಾಬಾ ಮಾಡಿಸುವವನಾಗಿದ್ದಾನೆ. ನಿಮ್ಮ ಮೂಲಕ ಅನೇಕರ ಕಲ್ಯಾಣ ಮಾಡಿಸ್ತಾನೆ. तो तुम फिर औरों को कलम लगाते हो. जैसे जैसे जो सर्विस करते हैं उतना ऊंच पद पाते. ಬಾಬಾ ನಿಮ್ಮ ಸಸಿಯನ್ನು ನೆಟ್ಟಿದ್ದಾರೆ. ನೀವು ಅನೇಕರ ಸಸಿ ನೆಡ್ತಾ ಇದ್ದೀರಿ. ಹೊಸ ವೃಕ್ಷದ ಸ್ಥಾಪನೆ ಮಾಡ್ತಾ ಇದ್ದೀರಿ. राजा बनना है तो प्रजा भी बनानी है. फिर जो अच्छे नंबर में आते हैं वह भी राजा बनते. माला बनती है ना. अपने से पूछना चाहिए हम माला में कौन सा नंबर बनेंगे. ಬಾಬಾ ಹೇಳ್ತಾರೆ, ಮಾಲೆ ತಯಾರಾಗ್ತಾ ಇದೆ. ನಿಮಗೆ ನೀವೇ ಕೇಳ್ಕೊಳ್ಳಿ, ಮಾಲೆಯಲ್ಲಿ ನಿಮ್ಮ ಸ್ಥಾನ ಎಲ್ಲಿದೆ. नवरत्न मुख्य है ना. बीच में हीरा बनाने वाला है. हीरे को बीच में रखते. माला में ऊपर फूल भी है ना. अंत में तुमको पता पड़ेगा कौन से मुख्य दाने बनते जो डिनास्टी में आएंगे. ನವರತ್ನಗಳ ಮಹಿಮೆ ಇದೆ. ನವರತ್ನಗಳ ಉಂಗುರ ಮಾಡಿ ಹಾಕ್ಕೊಳ್ತಾರೆ. ಅಷ್ಟರತ್ನಗಳ ಮಧ್ಯದಲ್ಲಿ ವಜ್ರ ಇಟ್ಟಿರ್ತಾರೆ. ಆ ವಜ್ರ ಅಂದ್ರೇ ಶಿವಬಾಬಾ ಆಗಿದ್ದಾರೆ. ಕೊನೆಗೆ ನಿಮಗೆ ಗೊತ್ತಾಗ್ತದೆ ನೀವು 9 ರತ್ನಗಳಲ್ಲಿ ಬರುವಂಥವರಿದ್ದೀರಾ ಅಥವಾ ವಿಜಯ ಮಾಲೆಯಲ್ಲಿ ಅಂದರೆ 108ರ ಮಾಲೆಯಲ್ಲಿ ಬರೋರಿದ್ದೀರಾ. पिछाड़ी में तुमको सब साक्षात्कार होगा. देखेंगे कैसे यह सब सजाए खाते. शुरू में दिव्य दृष्टि में तुम सूक्ष्म वतन में देखते थे. ಕೊನೆಗೆ ಎಲ್ಲರಿಗೂ ಅವರವರ ಪದವಿಯ ಸಾಕ್ಷಾತ್ಕಾರ ಆಗ್ತದೆ. ಯಾರ್ಯಾರಿಗೆ ಯಾವ ಶಿಕ್ಷೆ ಅಂತನೂ ಗೊತ್ತಾಗ್ತದೆ, ಕಾಣಿಸ್ತದೆ. ಪ್ರಾರಂಭದಲ್ಲಿ ಬಾಬಾ ಅನೇಕರಿಗೆ ಈ ದೃಶ್ಯಗಳನ್ನು ತೋರಿಸಿದ್ದಾರೆ. ಆತ್ಮ ಸಜಾಯೆ ಕಹಾ ಖಾತಿ ಹೈ, ಯಹ ಭಿ ಡ್ರಾಮಾ ಮೇ ಪಾರ್ಟ್ ಹೈ. ಆತ್ಮಕ್ಕೆ ಶಿಕ್ಷೆ ಎಲ್ಲಿ ದೊರೀತದೆ ಅಂತನೂ ಬಾಬಾ ತೋರಿಸಿದ್ದಾರೆ, ಹೇಗೆ ದೊರೀತದೆ ಅಂತನೂ ತೋರಿಸಿದ್ದಾರೆ. ಗರ್ಭ ಜೇಲ್ ಮೇ ಸಜಾಯೆ ಮಿಲ್ತಿ. ಕಲಿಯುಗದಲ್ಲಿ ಆತ್ಮಕ್ಕೆ ಹೆಚ್ಚಿನ ಶಿಕ್ಷೆ ಗರ್ಭ ಜೇಲಲ್ಲಿ ಸಿಗ್ತದೆ. जेल में धर्मराज को देखते हैं फिर कहते हैं बाहर निकालो. बीमारियां आदि होती है वह भी कर्म का हिसाब है ना. गर्भ ಜೇಲಲ್ಲಿ ಆತ್ಮಕ್ಕೆ ಧರ್ಮರಾಜನ ಸಾಕ್ಷಾತ್ಕಾರ ಆಗ್ತದೆ. ಆಗ ಆತ್ಮ ಹೇಳ್ತದೆ, ನನ್ನನ್ನು ಈ ಬಂಧನದಿಂದ ಬಿಡಿಸು, ನನಗೆ ಹೊರಗೆ ತೆಗಿ ಅಂತ. ಹೊರಗೆ ಬಂದ ಮೇಲೆ ಮತ್ತೆ ಪಾಪಕರ್ಮ ಮಾಡ್ತಾ ಹೋಗ್ತಾರೆ.
ಬಾಬಾ ಹೇಳ್ತಾರೆ, ಮನುಷ್ಯನಿಗೆ ಬರುವ ಕಾಯಿಲೆಗಳು ಎಲ್ಲವೂ ಅವರ ಕರ್ಮದ ಲೆಕ್ಕಾಚಾರ ಆಗಿರ್ತದೆ. यह सब समझने की बातें हैं. बाप तो जरूर राइट ही सुनाएंगे ना. अभी तुम राइटियस बनते हो. राइटियस उनको कहा जाता जो बाप से बहुत ताकत लेते. ಬಾಬಾ ಯಾವತ್ತೂ ಸರಿಯಾದದ್ದನ್ನೇ ಹೇಳಿಕೊಡ್ತಾರೆ. ನೀವು ಈಗ ಸತ್ಯ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀರಿ. ನಿಮಗೆ ತಂದೆಯಿಂದ ಬಹಳಷ್ಟು ಶಕ್ತಿಯ ಪ್ರಾಪ್ತಿಯಾಗ್ತದೆ. ತುಮ್ ವಿಶ್ವಕ್ಕೆ ಮಾಲಿಕ್ ಬಂತೆ. ಕಿತನಿ ತಾಕತ್ ರಹತಿ. ನೀವು ವಿಶ್ವದ ಮಾಲೀಕ ಆಗ್ತೀರಿ. ನಿಮ್ಮಲ್ಲಿ ಎಷ್ಟು ಶಕ್ತಿ ಇರ್ತದೆ. ಹಂಗಾಮೆ ಆದಿ ಕಿ ಕೋಯಿ ಬಾತ್ ನಹಿ. ತಾಕತ್ ಕಮ್ ಹೇ ತೋ ಕಿತನೆ ಹಂಗಾಮೆ ಹೋ ಜಾತೆ. ಆ ಸತ್ಯಯುಗದಲ್ಲಿ ಯಾವುದೇ ರೀತಿಯ ಗಲಾಟೆ ಇರೋದಿಲ್ಲ. ಅಷ್ಟೊಂದು ಪ್ರತಿಯೊಬ್ಬರಲ್ಲಿ ಶಕ್ತಿ ಇರ್ತದೆ. ರಾಜನ ಹತ್ತಿರ ಅಧಿಕಾರದ ಶಕ್ತಿ ಇರ್ತದೆ. ರಾಜನ ಮಾತು ಎಲ್ಲರೂ ಕೇಳ್ತಾರೆ. तुम बच्चों को ताकत मिलती है आधा कल्प के लिए. एक जैसी ताकत नहीं पा सकते, न एक जैसा पद पा सकते. यह भी पहले से नोंद है. ड्रामा में अनादि नोंद है. ಸತ್ಯುಗದಲ್ಲಿ ಎಲ್ಲರಿಗೂ ಒಂದೇ ಥರದ ಅಧಿಕಾರ, ಒಂದೇ ಥರದ ಶಕ್ತಿ ಇರೋದಿಲ್ಲ. ಆದರೆ ಒಬ್ಬರಿಗೆ ಎಲ್ಲರೂ ಸಹ ಮಾನ್ಯತೆ ಕೊಡ್ತಾರೆ. ಎಲ್ಲರೂ ಸ್ನೇಹ ಪ್ರೀತಿಯಿಂದ ಬದುಕ್ತಾರೆ. ಎಲ್ಲರ ಪದವಿನೂ ಬೇರೆ ಬೇರೆ ಇರ್ತದೆ, ಶಕ್ತಿನೂ ಬೇರೆ ಬೇರೆ ಇರ್ತದೆ, ಸ್ಥಾನಮಾನನೂ ಬೇರೆ ಬೇರೆ ಇರ್ತದೆ. कोई पिछाड़ी में आते हैं. एक दो जन्म लिया और शरीर छोड़ा. ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಪೂರ್ವ ನಿರ್ಧಾರಿತ ಆಗಿದೆ. ಕೆಲವರು ಸತ್ಯಯುಗದಿಂದ ಬರೋರಿದ್ದಾರೆ, ಕೆಲವರು ತ್ರೇತಾಯುಗದಿಂದ, ಕೆಲವರು ಮಧ್ಯದಿಂದ, ಕೆಲವರು ಕೊನೆಗೆ 1-2 ಜನ್ಮದಲ್ಲಿ ಬರೋರಿದ್ದಾರೆ. जैसे दिवाली पर मच्छर होते हैं, रात को जन्म लेते, सुबह को मर जाते, वह तो अनगिनत होते हैं. ಕೆಲವರ ಪಾತ್ರ ಕೊನೆಗೆ ಹೀಗೆ ಬರ್ತಾರೆ, ಹೀಗೆ ಹೋಗ್ಬಿಡ್ತಾರೆ. ಹೇಗೆ ದೀಪಾವಳಿಯಲ್ಲಿ ಅನೇಕ ಸೊಳ್ಳೆಗಳು ಹುಟ್ಕೊಳ್ತವೆ, ರಾತ್ರಿಯ ಹುಳಗಳು ಹುಟ್ಕೊಳ್ತವೆ, ಬೆಳಗ್ಗೆ ನೋಡಿದರೆ ಅವು ಇರೋದಿಲ್ಲ. मनुष्य की तो फिर भी गिनती होती. पहले जो आत्माएं आती है उनकी आयु कितनी बड़ी होती. तुम बच्चों को खुशी होनी चाहिए, हम बहुत बड़ी आयु वाले बनेंगे. ಹುಳಗಳನ್ನು ಯಾರು ಎಣಿಸೋದಿಲ್ಲ, ಆದರೆ ಮನುಷ್ಯರನ್ನು ಎಲ್ಲರೂ ಎಣಿಸ್ತಾರೆ. ಜನಗಣತಿ ನಡೀತದೆ. ಮೊದಲು ಬಂದವರು ಹೆಚ್ಚಿನ ಆಯುಷ್ಯ ಬದುಕ್ತಾರೆ. ನಿಮಗೆ ಖುಷಿ ಆಗಬೇಕು. ಸತ್ಯಯುಗದಲ್ಲಿ ನಾವೆಲ್ಲರೂ ದೀರ್ಘವಾದಂಥ ಆಯುಷ್ಯವನ್ನು ಪಡ್ಕೊಳ್ತೇವೆ. ತುಮ್ ಫುಲ್ ಪಾರ್ಟ್ ಬಜಾತೆ ಹೋ. ಬಾಪ್ ತುಮ್ಕೋ ಹಿ ಸಮझाते हैं कि तुम कैसे ಫುಲ್ ಪಾರ್ಟ್ ಬಜಾತೆ. ನಾಟಕದಲ್ಲಿ ಸಂಪೂರ್ಣ ಪಾತ್ರ ಮಾಡೋರು ನೀವೇ ಇದ್ದೀರಿ. ಆದಿಯಿಂದ ಕೊನೆಯವರೆಗೂ ಪಾತ್ರ ಮಾಡ್ತೀರಿ. पढ़ाई अनुसार ऊपर से आते हो पार्ट बजाने. ಇಲ್ಲಿಯ ಶಿಕ್ಷಣದ ಆಧಾರದಿಂದ, ಪುರುಷಾರ್ಥದ ಆಧಾರದಿಂದ ನೀವು ಮೇಲಿಂದ ಕೆಳಗೆ ಬರ್ತೀರಿ ಪಾತ್ರ ಅಭಿನಯಿಸ್ಲಿಕ್ಕೆ. ಬಾಪ್ ತುಮ್ಕೋ ಹಿ ಸಮझाते हैं तुम कैसे फुल पार्ट बजाते हो. पढ़ाई अनुसार ऊपर से आते हो पार्ट बजाने. ಬಾಬಾ ಹೇಳ್ತಾರೆ, ನೀವು ಮೇಲಿಂದ ಇಲ್ಲಿಗೆ ಹೇಗೆ ಬಂದು ಪಾತ್ರ ಮಾಡ್ತಾರೆ ಅನ್ನೋದು ಬಾಬಾ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾ ಪಢಾಯಿ ಅವಿನಾಶಿ ಹೋ ಜಾತಿ, ಮೈ ಅನೇಕ ಬಾರ್ ತುಮ್ಕೋ ಪಢಾತಾ ಹೂಂ. ಪ್ರತಿ ಸಂಗಮ ಯುಗದಲ್ಲಿ ಬಂದು ಈ ಈಶ್ವರೀಯ ವಿದ್ಯೆಯನ್ನು ನಿಮಗೆ ನಾನು ಕೊಡ್ತೀನಿ. ಈ ವಿದ್ಯೆ ನಿಮ್ಮಲ್ಲಿ ಅವಿನಾಶಿಯಾಗಿ ಉಳಿತದೆ.
विनाशी पढ़ाई से सुख भी अल्पकाल का मिलता है, अविनाशी पढ़ाई से अविनाशी सुख मिलता है. ವಿನಾಶಿ ವಿದ್ಯೆಯಿಂದ ಅಲ್ಪಕಾಲದ ಸುಖ ಸಿಗ್ತದೆ, ಅವಿನಾಶಿ ವಿದ್ಯೆಯಿಂದ ಸದಾಕಾಲದ ಸುಖ ಸಿಗ್ತದೆ, ಅವಿನಾಶಿ ಸುಖ ಸಿಗ್ತದೆ. तुम देवता हो या शूद्र हो, हर एक का पार्ट वही बजता जो पहले से नोंधा हुआ है, उनमें कोई फर्क नहीं हो सकता. ದೇವತೆಗಳ ಪಾತ್ರನೂ ಪೂರ್ವ ನಿರ್ಧಾರಿತ ಆಗಿದೆ, ಶೂದ್ರರ ಪಾತ್ರನೂ ಪೂರ್ವ ನಿರ್ಧಾರಿತ ಆಗಿದೆ. ಪ್ರತಿಯೊಬ್ಬರೂ ತಮ್ಮದೇ ಆದ ಪಾತ್ರ ಅಭಿನಯಿಸ್ತಾರೆ. ಸಾರಾ ಬನಾ ಬನಾಯ ಖೇಲೆ, ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. पूछते हैं पुरुषार्थ बड़ा या प्रारब्ध बड़ी, पुरुषार्थ बिगर तो प्रारब्ध मिलती नहीं. ಪುರುಷಾರ್ಥ ದೊಡ್ಡದು ಅಥವಾ ಪ್ರಾರಬ್ಧ ದೊಡ್ಡದು ಅಂತ ಕೇಳ್ತಾರೆ. ಪುರುಷಾರ್ಥ ಇಲ್ಲದೆ ಪ್ರಾರಬ್ಧ ಸಿಗೋದಿಲ್ಲ. पुरुषार्थ ड्रामानुसार पुरुषार्थ से प्रारब्ध मिलती है, तो सारा बोझ ड्रामा पर आ जाता है. ಪುರುಷಾರ್ಥ ಮಾಡುವುದು ನಾಟಕದಲ್ಲಿ ಇದ್ದರೆ ಪುರುಷಾರ್ಥ ಮಾಡ್ತಾರೆ, ಆವಾಗ ಪ್ರಾರಬ್ಧ ಸಿಗ್ತದೆ. ಅಂದರೆ ಭಾರ ಎಲ್ಲ ನಾಟಕದ ಮೇಲೆ ಹೋಗಿಬಿಡ್ತದೆ. कोई आते भी है फिर भी पुरुषार्थ नहीं करते तो प्रारब्ध नहीं मिलती. ಕೆಲವರು ಜ್ಞಾನಕ್ಕೆ ಬಂದ್ರೂ ಪುರುಷಾರ್ಥನೆ ಮಾಡೋದಿಲ್ಲ, ಆಗ ಅವರಿಗೆ ಪ್ರಾರಬ್ಧನೂ ಸಿಗೋದಿಲ್ಲ. सारी दुनिया में जो एक्ट चलती है सारा बना बनाया ड्रामा है. ಸೃಷ್ಟಿ ನಾಟಕದಲ್ಲಿ ಯಾರೆಲ್ಲರೂ ಪಾತ್ರ ಮಾಡ್ತಿದ್ದಾರೆ ಅವರ ಎಲ್ಲರ ಪಾತ್ರನೂ ಪೂರ್ವ ನಿರ್ಧಾರಿತ ಆಗಿದೆ. यह सब बातें तुम अब सुनते हो, कोई हीरे जैसा तो कोई कौड़ी जैसा भी बनते. ಕೆಲವರು ವಜ್ರ ಸಮಾನ ಆಗ್ತಾರೆ, ಕೆಲವರು ಕೌಡೆ ಸಮಾನ ಆಗ್ತಾರೆ. ಹೇಗೆ ಅಂದರೆ स्कूल में अगर कोई नापास हो पड़ता है तो कहेंगे यह बुद्धिहीन है, धारणा नहीं होती. इसको कहा जाता है वैरायटी झाड़, वैरायटी फीचर्स. यह वैरायटी झाड़ का नॉलेज बाप ही समझाते. ಹೇಗೆ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗೋದಿಲ್ಲ, ಕೆಲವರು ಫೇಲ್ ಆಗ್ತಾರೆ, ಹಾಗೆ ಇಲ್ಲಿಯೂ ಸಹ ಎಲ್ಲರೂ ವಜ್ರ ಸಮಾನ ಆಗೋದಿಲ್ಲ. ಯಾರಲ್ಲಿ ಧಾರಣೆ ಆಗ್ತದೋ ಅವರು ಒಳ್ಳೆ ಪ್ರಾರಬ್ಧ, ಒಳ್ಳೆ ಪದವಿಯನ್ನು ಪಡ್ಕೊಳ್ತಾರೆ. ಇದು ವಿವಿಧತೆಯ ವೃಕ್ಷ ಆಗಿದೆ. वैरायटी फीचर्स है, वैरायटी झाड़ का नॉलेज ಬಾಪ್ ಸಮझाते. ಒಂದು ವೃಕ್ಷದಲ್ಲಿ ಇರುವಂತಹ ಎಲ್ಲ ಎಲೆಗಳು ಒಂದೇ ಥರ ಇರೋದಿಲ್ಲ, ಹಾಗೆ ಇದು ವೈವಿಧ್ಯತೆಯ ವೃಕ್ಷ ಆಗಿದೆ. ಈ ವೃಕ್ಷದ ಬಗ್ಗೆನೂ ಬಾಬಾನೇ ನಮಗೆ ತಿಳಿಸಿಕೊಡ್ತಾರೆ. बर्ड के झाड़ का मिसाल भी इस पर है, उनकी शाखाएं बहुत फैलती है. ಆಲದ ಮರಕ್ಕೆ ಹೋಲಿಸ್ತಾರೆ ಬಾಬಾ. ಆಲದ ಮರ ಹೇಗಿರುತ್ತೋ ಹಾಗೆ ಈ ಸೃಷ್ಟಿ ರೂಪಿ ವೃಕ್ಷ ಇದೆ. ಇದರ ಶಾಖೆಗಳು ಅನೇಕ ಕಡೆ ಹರಡ್ತವೆ, ಹೊಸ ಹೊಸ ಬೇರುಗಳು ಹುಟ್ಕೊಳ್ತವೆ. ಬಾಪ್ ಆತೆ भी भारत में, तुमको सबको पैगाम देना है, कोई भी ऐसा नहीं रहेगा जिसको पैगाम न मिले. ನೀವು ಎಲ್ಲರಿಗೂ ಪರಮಾತ್ಮನ ಪರಿಚಯ ಕೊಡಬೇಕು, ಸಂದೇಶ ಕೊಡಬೇಕು. ಒಬ್ಬರಿಗೂ ಸಂದೇಶ ತಲುಪದೆ ಇರಬಾರದು. ಆ ಥರ ಎಲ್ಲರಿಗೂ ನೀವು ಸಂದೇಶ ಕೊಡಬೇಕು. पैगाम सुनना सभी का हक है, फिर बाप से वर्षा भी लेंगे. कुछ तो सुनेंगे ना, फिर भी बाप के बच्चे हैं ना. ಸಂದೇಶ ಕೇಳುವುದು, ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದು ಎಲ್ಲರಿಗೂ ಹಕ್ಕಿದೆ.
अधिकार ಇದೆ. बाप समझाते मैं तुम आत्मा उनका बाप हूँ, मेरे द्वारा इस रचना के आदि मध्य अंत्य को जानने से तुम यह पद पाते हो, बाकी सब मुक्ति में चले जाते। बाप तो सबकी सद्गति करते, गाते हैं अहो बाबा तेरी ಲೀಲಾ. ಬಾಬಾ ಹೇಳ್ತಾರೆ, ನಾನೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತೀನಿ, ಎಲ್ಲರನ್ನೂ ಮುಕ್ತಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲರಿಗೂ ಸದ್ಗತಿ ಕೊಡ್ತೀನಿ. ಆದ್ದರಿಂದ ಪರಮಾತ್ಮನ ಬಗ್ಗೆ ಹಾಡ್ತಾರೆ, ಹೇ ಪ್ರಭು ನಿನ್ನ ಲೀಲೆ ಅಪರಂಪಾರ ಆಗಿದೆ. ಯಾವ ಲೀಲೆ? ಪುರಾನಿ ದುನಿಯಾ ಕೋ ಬದಲ್ನೆ ಕಿ ಲೀಲಾ ಹೈ. ಹಳೆ ಜಗತ್ತನ್ನು ಪರಿವರ್ತನೆ ಮಾಡುವಂಥ ಲೀಲೆ ಪರಮಾತ್ಮ ಮಾಡ್ತಾನೆ. ಬಾಪ್ ನಾಲೆಜ್ಫುಲ್ ಹೇ, ತುಮಕೋ ಭಿ ನಾಲೆಜ್ಫುಲ್ ಬನಾತೆ. ಬಾಬಾ ನಾಲೆಜ್ಫುಲ್ ಆಗಿದ್ದಾರೆ, ನಿಮಗೂ ಕೂಡ ಬಾಬಾ ನಾಲೆಜ್ಫುಲ್ ಮಾಡ್ತಾರೆ. ನಂಬರ್ವಾರ್ ತುಮ್ ಬಂತೆ, ಸ್ಕಾಲರ್ಶಿಪ್ लेने वाले ನಾಲೆಜ್ಫುಲ್ कहलाएंगे. ನೀವೆಲ್ಲರೂ ನಂಬರ್ವಾರ್ ನಾಲೆಜ್ಫುಲ್ ಆಗ್ತೀರಿ. ಆದರೆ ಯಾರು ಸ್ಕಾಲರ್ಶಿಪ್ ತಗೊಳ್ತಾರೆ ಅವರು ಹೆಚ್ಚಿನ ಜ್ಞಾನ ಸಂಪನ್ನರು, ಮಾಸ್ಟರ್ ಜ್ಞಾನ ಸಾಗರ ಅಂತ ಅವರಿಗೆ ಹೇಳಲಾಗ್ತದೆ. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯಾಂಶಗಳು. सदा इस स्मृति में रहना है कि हम आत्मा मेल है, हमें बाप से पूरा वर्षा लेना है. मनुष्य से देवता बनने की पढ़ाई पढ़नी है और पढ़ानी. ಸದಾ ನೀವು ಈ ಸ್ಮೃತಿಯಲ್ಲಿ ಇರಬೇಕು. ನಾನು ಪುರುಷ ಆತ್ಮ, ನಾನು ತಂದೆಯಿಂದ ಸಂಪೂರ್ಣ ಆಸ್ತಿ ಪಡೆಯಬೇಕು. ಮನುಷ್ಯರನ್ನು ದೇವತಾ ಮಾಡುವ ವಿದ್ಯೆ ನಾನು ಕಲಿಬೇಕು, ಅನ್ಯರಿಗೂ ಕಲಿಸಬೇಕು. ಎರಡನೇದು, सारी दुनिया में जो भी एक्ट चलती है यह सब बना बनाया ड्रामा है. इसमें पुरुषार्थ और प्रारब्ध दोनों की नोंद है. ಇಡೀ ಜಗತ್ತಿನಲ್ಲಿ ಯಾವ ನಾಟಕ ನಡೀತಾ ಇದೆ ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದರಲ್ಲಿ ಪುರುಷಾರ್ಥ ಮತ್ತು ಪ್ರಾರಬ್ಧ ಎರಡೂ ಫಿಕ್ಸ್ ಆಗಿದೆ. पुरुषार्थ के बिना प्रारब्ध नहीं मिल सकती. इस बात को अच्छी तरह समझना है. ಪುರುಷಾರ್ಥದ ವಿನಃ ಪ್ರಾರಬ್ಧ ಸಿಗೋದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. वरदान, कोई भी सेवा सच्चे मन से व लगन से करने वाले सच्चे रूहानी सेवाधारी भव. ಯಾವುದೇ ರೀತಿಯ ಸೇವೆಯನ್ನು ಸತ್ಯ ಮನಸ್ಸಿನಿಂದ ಮಾಡುವಂಥವರೇ ಸತ್ಯ ಆತ್ಮಿಕ ಸೇವಾಧಾರಿ ಆಗಿರಿ. सेवा कोई भी हो लेकिन वह सच्चे मन से लगन से की जाए तो उसकी 100 ಮಾರ್ಕ್ಸ್ मिलती है. ಸೇವೆ ಯಾವುದೇ ಇರಲಿ, ಅದನ್ನು ಮನಸ್ಸು ಕೊಟ್ಟು ಲಗನ್ನಿಂದ ಮಾಡಿದರೆ 100% ಮಾರ್ಕ್ಸ್ ಸಿಗ್ತದೆ. 100ಕ್ಕೆ 100ರಷ್ಟು ಮಾರ್ಕ್ಸ್ ಸಿಗ್ತದೆ. सेवा में चिड़चिड़ापन न हो. सेवा काम उतारने के लिए न की जाए. ಸೇವೆಯಲ್ಲಿ ಸಿಡಿ ಮಾಡಬಾರ್ದು ಅಥವಾ ಕೆಲಸ ಮುಗಿಸ್ಬೇಕಲ್ಲ ಅಂತ ಮಾಡಬಾರ್ದು. सेवा है बिगड़ी को बनाना, सबको सुख देना, आत्माओं को योग्य और योगी बनाना, अपकारियों पर उपकार करना,
समय पर एक को साथ व सहयोग देना. ಸೇವೆ ಅಂದ್ರೇ ಕೆಟ್ಟದ್ದನ್ನು ಸರಿ ಮಾಡುವುದು, ಸರ್ವರಿಗೂ ಸುಖ ಕೊಡುವುದು, ಆತ್ಮರನ್ನ ಯೋಗ್ಯ ಮತ್ತು ಯೋಗಿ ಆತ್ಮರನ್ನಾಗಿ ಮಾಡುವುದು, ಅಪಕಾರಿಗಳ ಮೇಲೆ ಉಪಕಾರ ತೋರಿಸುವುದು, ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಸಹಯೋಗ ಕೊಡುವುದು. ಇಂಥ ಸೇವೆಯೇ ಸತ್ಯ ಆತ್ಮಿಕ ಸೇವೆ ಆಗಿದೆ. श्लोगन. पवित्रता ही ब्राह्मण जीवन की नवीनता है. यही ज्ञान का फाउंडेशन है. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ನವೀನತೆ ಆಗಿದೆ. ಇದೇ ಜ್ಞಾನದ ಬುನಾದಿಯಾಗಿದೆ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ನವೀನತೆ ಆಗಿದೆ ಮತ್ತು ಪವಿತ್ರತೆಯೇ ಈಶ್ವರೀಯ ಜ್ಞಾನದ ಬುನಾದಿಯಾಗಿದೆ. अच्छा, ओम शांति, ओम शांति. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ.
ನಿನ್ನ ಪಡೆದು ಎಲ್ಲ ಪಡೆದೆ ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧುವು ನೀನೆ, ಬಳಗವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ.
ಜ್ಞಾನವು ನೀನೇ ಮೌನವು ನೀನೇ, ಜ್ಞಾನವು ನೀನೇ ಮೌನವು ನೀನೇ, ಜ್ಯೋತಿಯು ನೀನೇ ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಯೋತಿಯು ನೀನೇ ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ರತ್ನವು ನೀನೇ ಮುತ್ತು ನೀನೇ, ಕರ್ತುವು ನೀನೇ ಧಾತೃವು ನೀನೇ. ರತ್ನವು ನೀನೇ ಮುತ್ತು ನೀನೇ, ಕರ್ತುವು ನೀನೇ ಧಾತೃವು ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಕಂದನು ನಾನು ತಂದೆಯು ನೀನೇ, ಕಂದನು ನಾನು ತಂದೆಯು ನೀನೇ, ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ ಬಳಗವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ ಬಳಗವು ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ.